ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ. ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಹಾಸುಹೊಕ್ಕಾಗಿದೆ. ಅದಿಲ್ಲದೆ ನಾವು ಜೀವಿಸಲಾರೆವು ಅನ್ನೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ. ಆದರೆ ಅದೇ ಪ್ಲಾಸ್ಟಿಕ್ನಿಂದ ನಾವು ಯಾವ ಪ್ರಾಣಿಯನ್ನು ಗೋಮಾತೆ ಅಂತ ಹೇಳಿ, ದೇವರು ಅಂತ ಹೇಳಿ ಪೂಜಿಸ್ತೇವೋ, ಆ ಗೋಮಾತೆಯ ಕರುಣಾಜನಕ ಸ್ಥಿತಿ ಏನು ಅನ್ನೋದನ್ನು ನಿಮಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ತಿಂದಿರುವಂತಹ ಗೋಮಾತೆಗೆ ಬರುವಂಥ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ವಿಶದವಾಗಿ ತಿಳಿಸ್ತೀನಿ. ಬನ್ನಿ ಪ್ರಥಮವಾಗಿ ಭೇಟಿ ಮಾಡೋಣ ಶ್ರೀಯುತ ರಾಘವ ಅವರಿಂದ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅವರು ಈ ಪ್ಲಾಸ್ಟಿಕ್ ಅಥವಾ ತಿಂದಿರುವಂತಹ ದನಗಳನ್ನು ಬದುಕಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಬನ್ನಿ ಭೇಟಿ ಮಾಡೋಣ ಶ್ರೀಯುತ ರಾಘವ ಅವರನ್ನು. ರಾಘವ ಅವರಿಗೆ ನಮಸ್ಕಾರಗಳ. ನಮಸ್ತೆ. ರಾಘವ ಅವರೇ, ನಿಮ್ಮ ಊರು ಯಾವುದು? ನಮ್ಮೂರು ತೀರ್ಥಹಳ್ಳಿ. ತೀರ್ಥಹಳ್ಳಿ. ಮೊದಲಿಗೆ ನಿಮ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು ರಾಘವ ಅವರೇ? ನಾನು ಡಿಪ್ಲೊಮಾ ಸಿವಿಲ್ ಮಾಡಿದ್ದೆ. ಡಿಪ್ಲೊಮಾ ಸಿವಿಲ್ ಮಾಡಿ ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ದೆ. ಓಕೆ. 16 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಸೈಟ್ ವರ್ಕ್ ಮಾಡಿದೆ, ಆಫೀಸಲ್ಲಿ ಡ್ರಾಯಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಈಗ ಒಂದು 8-9 ವರ್ಷದಿಂದ ತೀರ್ಥಹಳ್ಳಿಯಲ್ಲಿ ಗೋಸಿರಿ ಅಂತ ಒಂದು ಆರ್ಗ್ಯಾನಿಕ್ ಶಾಪ್, ಗವ್ಯ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲ ಗೋಶಾಲೆಗಳಿಗೆ ಇದು ಪ್ರೋತ್ಸಾಹ ಕೊಟ್ಟು ಮೌಲ್ಯವರ್ಧನೆ ಆಗಬೇಕು ಗವ್ಯ ಉತ್ಪನ್ನಗಳದ್ದು ಅಂತ ಮಾಡ್ತಾ ಇದ್ದೀವಿ. ರಾಘವ ಅವರೇ, ಇವತ್ತಿನ ದಿನ ನಾನು ನಿಮಗೆ ಸಂದರ್ಶನ ಮಾಡ್ಲಿಕ್ಕೆ ಮೇನ್ ಕಾರಣ ಏನಂತಂದ್ರೆ, ಈ ಗೋ ಉತ್ಪನ್ನ, ಗೋಮಾತೆ ಅಂತೀವಿ, ಪೂಜೆ ಮಾಡ್ತೀವಿ, ಅದರಿಂದ ಎಲ್ಲ ಬೈ ಪ್ರಾಡಕ್ಟ್ಸ್ಗಳನ್ನು ತಗೊಳ್ತೀವಿ, ಹಾಲಿಂದ ಹಿಡಿದು ಎಲ್ಲ ಥರದನ್ನು ತಗೊಳ್ತೀವಿ. ಆದರೆ ಅದಕ್ಕೆ ಆಗಿರುವಂಥ ಒಂದು ಕರುಣಾಜನಕ ಕಥೆಯನ್ನ ನಮ್ಮ ಜನಗಳಿಗೆ ತಿಳಿಸೋಣ ಅಂದ್ಕೊಂಡು, ಅದರಿಂದ ಜನಗಳ ಮನಪರಿವರ್ತನೆಯಾಗಿ ಏನಾದರೂ ಸುಧಾರಣೆ ಆಗ್ಬೋದು ಏನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಈ ಗೋವಿನ ಉತ್ಪನ್ನಗಳು ಇದನ್ನೆಲ್ಲ ನೀವು ಹೇಳಿದ್ರಿ. ಅದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಸಾಕುವಂಥ ದನಗಳಾದರೆ ಅದು ಬೇರೆ ವಿಚಾರ, ಅದನ್ನು ಹೊರಗಡೆ ಬಿಡೋದಿಲ್ಲ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಉಪಯೋಗ ಇಲ್ಲ ಅಂತಂದಾಗ ಅವ್ರ ಮನೆಯಲ್ಲಿ ಕಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅನ್ನೋಂತ ಹೇಳಿ ಬಿಡ್ತಾರೆ, ಅದು ಹೊರಗಡೆ ಓಡಾಡ್ಕೊಂಡಿರ್ತದೆ. ಈ ಥರ ದನಗಳಿಗೆ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಅಪಾಯ ಏನು? ನಾವೆಲ್ಲರೂ ಅದೇ ದನ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದು ಹಾಲು ಅಂತ. ಹಾಲು ಕೊಟ್ರೆ ಮಾತ್ರ ದನ ಅಂತ ಒಂದು ನಂಬಿಕೆ ಎಲ್ಲರಿಗೂ. ಹೌದು. ಆದ್ರೆ ಹಾಲಿಗಿಂತ ಬೆಲೆ ಬಾಳುವಂಥದ್ದು ದನದ ಗೋಮೂತ್ರ ಇರ್ಬೋದು, ದನ ಸಗಣಿ ಇರ್ಬೋದು, ಆ ದನದ ಜೊತೆ ಒಡನಾಟ ಇರ್ಬೋದು. ಪ್ರತಿಯೊಂದು ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಅದಕ್ಕೆ ಆರೋಗ್ಯನೂ ಇದೆ, ಜೊತೆಗೆ ಅದರಲ್ಲಿ ಪ್ರಕೃತಿನೂ ಇದೆ. ಆದ್ರೆ ನಾವೀಗ ಏನ್ ಮಾಡ್ತಾ ಇದೀವಿ, ದನಗಳ ಹಿಂದೆಲ್ಲ ನಮ್ಮ ಮಲೆನಾಡಲ್ಲಿ ದನಗಳನ್ನ ಬಿಡ್ತಾ ಇದ್ರು, ಮೆಂತ್ಕೊಂಡ್ ಬರ್ತಾ ಇದ್ರು, ಕಾಡಿಗೆ ಹೋಗಿ ಅಂದ್ರೆ ಜಾಗ ಇತ್ತು, ಮೇಯ್ಲಿಕ್ಕೆ ಜಾಗ ಇತ್ತು, ರಿಸೋರ್ಸ್ ಇತ್ತು, ಹುಲ್ಲು ಎಲ್ಲ ಇತ್ತು, ಸಿಗ್ತಾ ಇತ್ತು. ಈಗ ಏನಾಗಿದೆ, ನಾವು ರಿಸೋರ್ಸ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ವಿ. ಮನುಷ್ಯನ ಒಂದು ಆಸೆಯಿಂದ ಎಲ್ಲದಕ್ಕೂ ಬೇಲಿ ಹಾಕೊಂಡು ಗೋಮಾಳ ಅಂತ ಇರ್ತಿತ್ತು, ಸೊಪ್ಪಿನ ಬೆಟ್ಟ ಇರ್ತಿತ್ತು. ನಮ್ಮ ಸಹ್ಯಾದ್ರಿ ಶ್ರೇಣಿ ಏನಿದೆ, ಇಲ್ಲಿ ತುಂಬಾ ಔಷಧಿ ಸಸ್ಯಗಳಿದೆ. ಈ ಔಷಧಿ ಸಸ್ಯಗಳನ್ನ ಈ ದನಗಳು ಹೋಗಿ ತಿನ್ಕೊಂಡ್ಬಂದು ಅದು ಕೊಡುವಂತ ಹಾಲು, ಗೋಮೂತ್ರಕ್ಕೆ ಅದರದ್ದೇ ಆದ ಒಂದು ಔಷಧಿ ಗುಣಗಳು ಹೆಚ್ಚಾಗ್ತಾ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ಆ ಜಾಗಗಳು ಕಳ್ಕೊಂಡಿರೋಕ್ಕೋಗಿ ದನಗಳೆಲ್ಲ ದಾರಿಲಿ ಓಡಾಡ್ತಿರ್ತವೆ. ಒಂದು ಅಂದ್ರೆ ರಾಘವ ಅವರೇ, ನೀವೀಗ ಹೇಳ್ತಾ ಇರೋದು ಮಲ್ನಾಡ್ ಅಲ್ಲ, ಯಾವುದೇ ಜಾಗ ಆಗಿರ್ಬೋದು, ಮಲ್ನಾಡು ಅಂತ ಸ್ಪೆಸಿಫಿಕ್ ಆಗಿ ಬೇಡ. ಆದ್ರೂ ಮೊದಲು ಅವಕ್ಕೆ ಮೇಯ್ಲಿಕ್ಕೆ ಜಾಗ ಇತ್ತು, ಈಗ ಮೇಯ್ಲಿಕ್ಕೆ ಜಾಗ ಇಲ್ಲ. ಕಾರಣ ಏನು? ಕಾರಣ ಅದೇ, ನಾವು ರೈತರು ಅಂತ ಹೇಳ್ಕೊಂತೀವಿ. ಕಾಡನ್ನೆಲ್ಲ ನಾವು ಬೇಲಿ ಹಾಕೊಂಡು ಅದರಲ್ಲಿ ಅಡಿಕೆ ಇಂತ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋ ಆಸೆಯಿಂದ ಎಲ್ಲ ಕಾಡನ್ನ ನಾಶ ಮಾಡ್ತಾ ಇದೀವಿ. ನಮ್ಮ ಹಿಂದಿನವರು ಕಾಡಿನ ಜೊತೆ ಸಂಪರ್ಕದಲ್ಲಿದ್ರು, ಅವರೊಂದಷ್ಟು ಗಿಡಗಳನ್ನ ಬೆಳೆಸ್ತಾ ಇದ್ರು. ಈಗ ನಾವು ಗಿಡಗಳು ಬೆಳೆಸೋದನ್ನ ಕಮ್ಮಿ ಮಾಡಿ ಕಡಿಯೋದನ್ನ ಜಾಸ್ತಿ ಮಾಡ್ತಾ ಇದೀವಿ. ಇದರಿಂದ ದನಗಳಿಗೆ ಯಾವುದೇ ಪ್ರದೇಶ ಅಂತ ಈಗ ಉಳಿದಿಲ್ಲ. ಇದರಿಂದ ಏನಾಗ್ಬಿಟ್ಟಿದೆ, ದನ ಸಾಕೋರಿಗೂ ಒಂದು ಟೆನ್ಷನ್, ನಮ್ ದನ ಎಲ್ಲಿ ಬಿಡೋದು, ಬೇರೆಯವ್ರ ತೋಟಕ್ಕೆ ಬೇಲಿ ಹಾರೋಯ್ತು ಅಂತ ಕೋರ್ಟ್ ಕೇಸ್ಗಳು ಎಷ್ಟೋ ಮನೆಗಳಲ್ಲಿ ನಡೀತಾ ಇದೆ. ಅವರು ಅದಕ್ಕೆ ವಿಷ ಸಮೇತ ಹಾಕಿದ್ದಾರೆ. ನಮ್ಮ ಯಡೂರು ಮಾಸ್ತಿಕಟ್ಟೆ ಅಂತ ಒಂದು ಊರಲ್ಲಿ ಒಂದ್ 8 ದನಕ್ಕೆ ಟೀಮೆಟ್ ಅಂತ ವಿಷ ಬರುತ್ತೆ, ಗೆದ್ಲನ್ನ ಹಾಳು ಮಾಡೋ ಅಂತ ವಿಷ. ಅದನ್ನ ದನಕ್ಕೆ ಹಾಕಿ ಅವರೇ ಫೋನ್ ಮಾಡಿ ಹೇಳ್ತಾರೆ, ನಿಮ್ ದನ ನಮ್ ಬೇಲಿ ಹಾರಿ ಬಂದಿತ್ತು, ವಿಷ ಹಾಕಿದೀವಿ, ತಗೊಂಡೋಗಿ ಅಂತ. 9 ದನಗಳು ಸತ್ತು ಹೋಗಿತ್ತು. ಈ ರೀತಿ ಒಂದು ಮನುಷ್ಯ ಕ್ರೂರಿ ಆಗ್ಬಿಟ್ಟಿದ್ದಾನೆ. ಇದರಿಂದ ಜನ ಈಗ ದನ ಸಾಕಕ್ಕೆ ಹೆದರುತ್ತಾ ಇದ್ದಾರೆ. ಎಲ್ಲಿ ನಮ್ ದನ ಬೇರೆಯವ್ರಿಗೆ ತೊಂದರೆ ಕೊಡುತ್ತೋ ಅಂತ ಒಂದು ಭಯದಲ್ಲಿ ಸಾಕೋದನ್ನು ಕಮ್ಮಿ ಮಾಡಿದ್ದಾರೆ.
30, 40, 50, 100 ದನಗಳು ಸಾಕ್ತಾ ಇದ್ರು ಒಂದೊಂದ್ ಮನೇಲಿ. ಈಗ ಕ್ರಮೇಣ ಕಮ್ಮಿ ಆಗಿ ಅವ್ರ ಸಮೇತ ನಂದಿನಿ ಪ್ಯಾಕೆಟ್ ಹಾಲ್ ಮನೆಗೆ ತಗೊಂಡ್ ಹೋಗ್ತಾ ಇದ್ದಾರೆ ಹಳ್ಳಿನಲ್ಲೂ. ಹಾಗಾಗಿ ನಮ್ಮ ಮಲೆನಾಡು ಗಿಡ್ಡನ ಕಳ್ಕೊಂಡಿದೀವಿ. ಆ ದನಗಳು, ಕೆಲವು ಗಂಡು ದನಗಳು ಹಿಂದೆಲ್ಲ ನಾವು ಗದ್ದೆ ಕೆಲ್ಸಕ್ಕೆ, ತೋಟ ಕೆಲ್ಸಕ್ಕೆ, ಈ ತರದಕ್ಕೆ ಬಳಸ್ಕೊಂತ ಇದ್ರು. ಈಗೆಲ್ಲ ಮಿಷಿನರಿ ಬಂದ್ಬಿಟ್ಟು ಆ ಗಂಡು ದನ ಹೋರಿ ಅಂತ ಏನಂತೀವಿ ಅದನ್ನ ಯಾರು ಬಳಸ್ಕೊಂತ ಇಲ್ಲ, ಎಲ್ಲ ರೋಡಲ್ಲಿ ಬಿಟ್ಬಿಡ್ತಾರೆ. ಅದನ್ನ ಬೇಕಾದವ್ರು ತಗೊಂಡ್ ಹೋಗ್ತಾರೆ, ಬೇರೆ ಬೇರೆ ಉದ್ದೇಶಕ್ಕೂ ತಗೊಂಡ್ ಹೋಗ್ತಾರೆ. ಇದನ್ನು ಸಹ ಗೊತ್ತಿದೆ, ಆದ್ರೆ ನಮ್ಮನೆಯಿಂದ ಹೊರಗೋಯ್ತಲ್ಲ ಅಂತ ಒಂದ್ ಸಮಾಧಾನದಲ್ಲಿ ಅದನ್ನ ಅನಾಥವಾಗಿ ರೋಡಲ್ಲಿ ಬಿಡ್ತಾ ಇದ್ದಾರೆ. ಸ್ನೇಹಿತರೆ, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತದ್ದು ಹಸುವಿನಿಂದ ಬಳಲಿದ ಒಂದು ಗೋವು ಆಹಾರ ಪದಾರ್ಥ ಎಲ್ಲಿ ಸಿಕ್ಕತ್ತೋ ಅಲ್ಲಿ ಅದನ್ನ ಬಾಯಿ ಹಾಕಿ ತಿನ್ನುತ್ತೆ. ಅದ್ರ ಜೊತೆಗೆ ಆಹಾರ ಪದಾರ್ಥದ ಜೊತೆಗೆ ಪ್ಲಾಸ್ಟಿಕ್ ಸಹ ಅದರ ಹೊಟ್ಟೆಗೆ ಸೇರುವಂತಹ ದೃಶ್ಯವನ್ನು ನೀವು ಇಲ್ಲಿ ಕಾಣಬಹುದು. ಹಾಗಾದ್ರೆ ಈಗ ನಾವು ಸುದ್ದಿಗಳು ಕೆಲವೊಮ್ಮೆ ಓದ್ತಾ ಇರ್ತೀವಿ, ಇಂಥ ಕಡೆ ಗೋಶಾಲೆ ಇದೆ ಹೀಗೆ ಎಲ್ಲ. ಈಗ ನಿಮ್ಮ ಅಂದಾಜಿನ ಪ್ರಕಾರ ಮಲೆನಾಡಿನಲ್ಲಿ ಎಷ್ಟು ಗೋಶಾಲೆಗಳಿದ್ದೀತು? ನಮ್ಮ ತೀರ್ಥಹಳ್ಳಿಲಿ ಯಾವುದೇ ಗೋಶಾಲೆ ಇಲ್ಲ ಈಗ ಅಧಿಕೃತವಾಗಿ. ತಾಲೂಕಿನಲ್ಲಿ ಯಾವುದೂ ಇಲ್ಲ. ಸಣ್ಣದಾಗಿ ಒಂದು ಮಠದಲ್ಲಿ ಒಂದು ಸ್ವಲ್ಪ ಸಾಕಿದ್ರು, ಅವರು ಕೂಡ ತುಂಬಾ ಕಷ್ಟಪಟ್ರು. ಆಮೇಲೆ ಬೇರೆ ದೊಡ್ಡ ಗೋಶಾಲೆ ಕಳ್ಸಿಕೊಟ್ರು. ಕೆಲವ್ರ ಮನೇಲಿ ಒಂದು 10-15 ಇಟ್ಕೊಂಡ್ರೇನೆ ಅದೇ ಒಂದು ಗೋಶಾಲೆ ತರ ಆಗಿದೆ ಈಗ. ಮತ್ತೆ ಕೊಪ್ಪದಲ್ಲಿ ಗೋಶಾಲೆಗಳಿದಾವೆ, ಶಿವಮೊಗ್ಗದಲ್ಲಿ ಗೋಶಾಲೆಗಳಿದಾವೆ. ಆದ್ರೆ ನಾವು ಗೋಶಾಲೆಯಲ್ಲಿ ದನಗಳು ಸಾಕೋದು ಒಳ್ಳೇದಲ್ಲ ಅಂತ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು. ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿ ತಂದೆ ತಾಯಿಗಳಿರ್ಬೋದು, ಅನಾಥಾಶ್ರಮದಲ್ಲಿ ಮಕ್ಳಿರ್ಬಾರ್ದು, ಗೋಶಾಲೆಯಲ್ಲಿ ಗೋವು ಇರಬಾರ್ದು ಅಂತ. ಇವೆಲ್ಲವೂ ಮನೇಲಿ ಇರ್ಬೇಕಂತೆ. ಇದು ತುಂಬಾ ಬೆಲೆ ಬಾಳುವಂತ ವಸ್ತುಗಳು. ಆದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಈಗ ಎಲ್ಲ ಚೇಂಜ್ ಆಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಅವುಗಳ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಒಂದು ಜಾಗ ಅನ್ನೋದು ಗೋಶಾಲೆ ಅಂತ ಇರ್ತದೆ. ಅದೇ ಈಗ ನೀವು ಹೇಳಿದ್ರಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಗೋಶಾಲೆಗಳಿಲ್ಲ, ಕೊಪ್ಪ ತಾಲೂಕಿನಲ್ಲಿ ಇದೆ, ಹೀಗೆ. ಈಗ ಒಂದು ತಾಲೂಕು ಅಥವಾ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಗೋಶಾಲೆ ಅಂತ ಮಾಡೋದಾದ್ರೆ ಅದಕ್ಕೆ ಖರ್ಚು ತುಂಬಾ ಬರುತ್ತಾ? ಹೌದು, ಖಂಡಿತ ಖರ್ಚು ಬಂದೇ ಬರುತ್ತೆ. ಯಾಕಂದ್ರೆ ದನಗಳಿಗೆ ಮೇಯೋಕೆ ಆಹಾರ ಬೇಕೇ ಬೇಕು. ಅದ್ರದ್ದೇ ಆದ ಪ್ರದೇಶ ಇದ್ರೆ ನಮ್ಗೆ ಅಷ್ಟು ಖರ್ಚು ಬರಲ್ಲ. ಮಲೆನಾಡು ಗಿಡ್ಡ ಅನ್ನೋ ಒಂದು ನಮ್ ತಳಿ ಏನಿದೆ, ಇದು ತುಂಬಾನೇ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇದು. ಈ ಬೇರೆ ದೊಡ್ಡ ದನಗಳು ಜಾಸ್ತಿ ತಿನ್ಬೋದು, 10-20 ಕೆಜಿ ಹಂಗೆಲ್ಲ ತಿಂದ್ರೆ, ಇದೊಂದು 5 ಕೆಜಿ 10 ಕೆಜಿ ಈ ತರ ಒಂದು ಸಣ್ಣ ದೇಹನ ಹೊಂದಿರೋದ್ರಿಂದ ಅದಕ್ಕೆ ಆಹಾರ ತುಂಬಾ ಬೇಕಾಗಿರೋದು. ಅದನ್ನ ಸಾಕಿ ನಾವು ಒಂದು ಜಿಂಕೆ ಎಲ್ಲ ಹೇಗೆ ಕಾಡಲ್ಲಿ ಮೆಂತ್ಕೊಂಡಿರುತ್ತೋ ಆ ರೀತಿ ಕೆಟಗರಿ ಇದು. ಸಾಕ್ಬೋದು ನಮ್ಗೆ. ಆದ್ರೆ ಆ ಜಾಗದ ಬೆಲೆ ಇರ್ಬೋದು, ಅಥವಾ ಅವಕ್ಕೆ ಆಹಾರ ನೂರಾರು ದನಗಳಾದಾಗ ಅವನ್ನ ಸಾಕ ಸ್ವಲ್ಪ ಆರ್ಥಿಕವಾಗಿ ಬಲಿಷ್ಠ ಆಗಿರ್ಬೇಕು ಅವರು ಕೂಡ. ಅಲ್ಲ, ಈಗ ಹಳ್ಳಿನಲ್ಲಿ ಜನಗಳೇ ಒಟ್ಟು ಸೇರಿ ಈಗ ಸ್ವಸಹಾಯ ಸಂಘ ಅಂತೆಲ್ಲ ಮಾಡ್ಕೊಳ್ತಾರಲ್ಲ, ಹಾಗೆ ಒಂದ್ ಸಂಘದ ತರ ಮಾಡಿ ಗೋಶಾಲೆ ಪ್ರಾರಂಭ ಮಾಡುವಂತದ್ದು ಯಾವ್ದು ಕಾನ್ಸೆಪ್ಟ್ಗಳಿಲ್ವಾ? ಮಾಡ್ಬೋದು, ಮಾಡಿದ್ರೆ ತುಂಬಾ ಒಳ್ಳೆ ಬೆಳವಣಿಗೆ. ಆದ್ರೆ ಯಾರಿಗೂ ಬೇಡದೇ ಇರೋ ವಸ್ತು ಆಗಿರೋದ್ರಿಂದ ಈಗ ಗೋಶಾಲೆ ಅನ್ನೋದು ಅವಶ್ಯಕತೆನೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟು. ಅಲ್ಲ, ಈಗ ಸಮಾನ ಮನಸ್ಕರೆಲ್ಲ ಒಟ್ಟು ಸೇರಿದ್ರೆ ಆ ತರದ ಪಾಸಿಬಿಲಿಟೀಸ್ ಇದೆಯಾ? ಆ ಒಂದು ಉದ್ದೇಶದಿಂದನೇ ನಾವೊಂದು ಗೋಸಿರಿ ಟ್ರಸ್ಟ್ ಅಂತ ಮಾಡಿದೀವಿ. ಆ ಟ್ರಸ್ಟ್ಗೆ ನಮ್ಗೆ ಜಾಗ ಹುಡುಕ್ತಾ ಇದೀವಿ. ಎಲ್ಲರ ಜಾಗ ನಮ್ಗೆ ಸಿಕ್ಕಿದ್ರೆ ಒಂದು ಮಾದರಿ ಗೋಶಾಲೆ. ಯಾಕೆಂದ್ರೆ ದನನ ನಾವು ಸಾಕೋದಿಲ್ಲ, ದನ ನಮ್ಮನ್ ಸಾಕತ್ತೆ. ಯಾಕಂದ್ರೆ ಅದರಿಂದ ಬರೋಂತ ಉತ್ಪನ್ನಗಳೇನಿದೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ತುಪ್ಪ ಇರ್ಬೋದು, ಸೆಗಣಿ ಬೆರಣಿ ಇರ್ಬೋದು, ಆಮೇಲೆ ಗೋಮೂತ್ರ ಇರ್ಬೋದು, ಹಾಲು ಇರ್ಬೋದು, ಪ್ರತಿಯೊಂದು ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವೊಂದು ಮಾದರಿ ಗೋಶಾಲೆ ಮಾಡ್ಬೇಕಂತ ಒಂದು ತುಂಬಾ ದೊಡ್ಡ ಕನಸಿದೆ. ಯಾಕಂದ್ರೆ ಒಂದು ಗೋಶಾಲೆ ಅಂದ್ರೆ ಹೀಗಿರ್ಬೇಕು. ಆ ಗೋಶಾಲೆಯಲ್ಲಿ ಎಣ್ಣೆಯ ಗಾಣ ಮಾಡ್ಬೋದು, ಆ ಎತ್ತುಗಳನ್ನ ಬಳಸ್ಕೊಬಹುದು. ಆ ಗಾಣದ ಹಿಂಡಿ ಏನ್ ಉಳಿಯುತ್ತೆ ಅದು ಅದಕ್ಕೆ ಆಹಾರ ಆಗತ್ತೆ. ಆಮೇಲೆ ಆ ಎಣ್ಣೆ ಬಂದ್ಬಿಟ್ಟು ನಮ್ಗೆ ಗಾಣದ ಎಣ್ಣೆ ನಮ್ ದೇಹಕ್ಕೆ ತುಂಬಾ ಒಳ್ಳೇದು. ನಾವ್ ಯಾವ್ದಾವ್ದೋ ಪ್ಯಾರಾಫಿನ್ ಆಯಿಲ್ ಎಲ್ಲ ತಿನ್ಕೊಂಡು ಕಾಯಿಲೆ ಬರ್ಸ್ಕೊಂತ ಇದೀವಿ. ಅದು ಕೂಡ ನಮ್ಮ ಒಂದು ಸ್ವಾವಲಂಬ ಗೋಶಾಲೆ ಅಂತ ಮಾಡ್ಬೇಕಂತ ಆಸೆ ಇದೆ. ಈಗ ಗೋಶಾಲೆ ಬಗ್ಗೆ ಹೇಳಿದ್ರಿ, ಜಾಗದ ಬಗ್ಗೆ ಹೇಳಿದ್ರಿ, ಅಂದ್ರೆ ಗೋವಿಗೆ ಮೇಯ್ಲಿಕ್ಕೆ ಸಿಗ್ತಾ ಇಲ್ಲ, ಜಾಗ ಇಲ್ಲ, ಇದೆಲ್ಲ ಆಯ್ತು. ಈಗ ಮುಂದೆ ಬರೋದಾದ್ರೆ, ಈಗ ಮನೆ ಬಿಟ್ಟು ಹೊರಗಡೆ ಓಡಾಡ್ಕೊಂಡಿರೋಂಥ ದನಗಳಿದ್ದಾಗ ಅವಕ್ಕೆ ಬಂದಿರೋಂಥ ಅಪಾಯ ಏನು? ಇದು ಎಲ್ಲರೂ ಬಹಳ ಮುಖ್ಯವಾದ ವಿಷಯ. ಇದು ಎಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು. ನಾವೇನ್ ಅನ್ಕೊಂತೀವಿ, ದನ ಮಲೆನಾಡಲ್ಲಿ ಓಡಾಡೋದು ಮಾಮೂಲಿ, ಅದು ಅದ್ರಲ್ಲೇನು ಇದಿಲ್ಲ ಅಂತ ಅನ್ಕೊಂತೀವಿ. ಆದ್ರೆ ಮುಂಚೆ ನಮ್ಮ ರಸ್ತೆಗಳು ಕಿರಿದಾಗಿತ್ತು, ಹೈವೇಗಳಿರ್ಲಿಲ್ಲ. ಈಗ ನಮ್ಮ ಊರಲ್ಲಿ ನ್ಯಾಷನಲ್ ಹೈವೇಗಳು ಪಾಸ್ ಆಗುತ್ತೆ. ನಮ್ಗೆ ಅಭಿವೃದ್ಧಿ ತುಂಬಾ ಆಗಿದೀವಿ. ಆದ್ರೆ ಆ ವೆಹಿಕಲ್ಗಳು ಹೋಗೋ ಸ್ಪೀಡ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ದಾರಿಲಿ ಏನಾದ್ರು ದನಗಳು ಮಲಗಿದ್ರು ಅದನ್ನ ನೋಡೋ ಅಷ್ಟು ನಮ್ಗೆ ಸಮಯ ಇಲ್ಲ. ಈಗ ಮನುಷ್ಯರು ಕೂಡ ಅಡ್ಡ ಬಂದ್ರು
ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಂಥ ಸ್ಥಿತಿ ಬಂದಿದೆ. ಅದು ಒಂದಾದ್ರೆ, ಇನ್ನು ಮಲೆನಾಡಲ್ಲಿ ನಮ್ಮ ಟೂರಿಸ್ಟ್ಗಳು, ಪ್ರವಾಸಿಗರು ಏನು ಅಂತೀವಿ ಎಲ್ಲ ಜಾಸ್ತಿ ಇರೋದ್ರಿಂದ ಅವರು ಬಳಸಿ ಬಿಸಾಡಿರೋಂಥ ಪ್ಲಾಸ್ಟಿಕ್ ವಸ್ತುಗಳು, ಆಹಾರ ಪೊಟ್ಟಣಗಳೇನಿದೆ ಅದರಲ್ಲಿ ಮಿಕ್ಕಂತ ಆಹಾರಗಳನ್ನ ತಿನ್ನೋಕ್ಕೋಸ್ಕರ ಆ ದನಗಳು ಆ ಪ್ಲಾಸ್ಟಿಕ್ ಸಮೇತ ತಿಂದ್ಬಿಡ್ತವೆ ಆ ಆಹಾರನ. ಆಮೇಲೆ ಬಾಟಲ್ಗಳನ್ನ ಬಿಸಾಡಿರ್ತಾರೆ, ಒಡೆದೋಗಿರೋ ಬಾಟಲ್ಗಳು ಕಾಲಿಗೆ ಚುಚ್ಚುತ್ತಾ ಇರುತ್ತೆ. ಅದರಿಂದ ಸೆಪ್ಟಿಕ್ ಆಗಿ ಎಷ್ಟೋ ದನದ ಕಾಲುಗಳನ್ನ ನಾವು ಕಟ್ ಆಗಿತ್ತು. ಆಮೇಲೆ ಪ್ಲಾಸ್ಟಿಕ್ ತೀರಾ ನಮ್ಮ ದನಗಳ ಹೊಟ್ಟೆಲಿ 50ರಿಂದ 100 kg 200 kg ತನಕ ಪ್ಲಾಸ್ಟಿಕ್ ಸಂಗ್ರಹಣೆ ಆಗ್ತಾ ಇದೆ. ಈಗ ನೀವು ಹೇಳಿದ್ರಿ ರಾಘವರೇ, ಪ್ಲಾಸ್ಟಿಕ್ ಸಂಗ್ರಹಣೆ ಆಗತ್ತೆ ಅಂತ. ಈಗ ತಿಂತಾವಲ್ಲ, ಅದು ಜೀರ್ಣ ಆಗಿ ಹೊರಗಡೆ ಬರೋದಿಲ್ಲ, ಅದು ಗೋವುಗಳ ಹೊಟ್ಟೆನಲ್ಲೇ ಉಳ್ಕೊಳ್ಳುತ್ತೆ. ಆಯ್ತು. ಆಮೇಲೆ ಈ ದನಗಳು ಏನ್ ಮಾಡ್ತವೆ, ಈ ಮೆಲುಕು ಹಾಕೋ ಪ್ರಾಣಿ ಇದು ದನ ಬಂದ್ಬಿಟ್ಟು, ಅದು ಹೊಟ್ಟೆಗೆ ಏನಾದ್ರು ಸಿಕ್ಕಿದಾಗ ಚೆನ್ನಾಗಿ ಗಬಗಬ ಅಂತ ತಿಂದ್ಬಿಡುತ್ತೆ. ಆಮೇಲೆ ನಿಧಾನ ಕುತ್ಕೊಂಡು ಮೆಲ್ಕ್ ಹಾಕಿ ಅದನ್ನ ಮತ್ತೆ ತಿರ್ಗಾ ಅದನ್ನ ಹೊಟ್ಟೆ ಕಳಿಸ್ಕೊಳುತ್ತೆ. ಆದ್ರೆ ಪ್ಲಾಸ್ಟಿಕ್ ಅನ್ನೋದೇನಿದೆ, ಮೆಲ್ಕ್ ಹಾಕೋ ಪ್ರೊಸೆಸಿಗೆ ಸಿಗೋದಿಲ್ಲ, ಅದು ಸೀದಾ ಹೊಟ್ಟೆಗೆ ಹೋಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ದನಗಳು ಈ ಮಾವಿನ ಹಣ್ಣು ಬಿಡೋಂತ ಕಾಲದಲ್ಲಿ ಹಣ್ಣುಗಳನ್ನೆಲ್ಲ ತಿಂದಿರುತ್ತೆ. ದನ ಸುತ್ತಮುತ್ತ ನಿಮಗೆ ಅದ್ರದ್ದು ವಾಟೆ ಅಂತ ಏನ್ ಹೇಳ್ತೀವಿ ಅದು ಬಿದ್ದ ಇರುತ್ತೆ. ಯಾಕಂದ್ರೆ ಅದು ಕುತ್ಕೊಂಡು ಆರಾಮಾಗಿ ಮತ್ತೆ ಮೆಲ್ಕ್ ಹಾಕಿ ಅದನ್ನ ಹೊರಗೆ ತಂದು ಗೊಲ್ಟನ್ ಹೊರಗೆ ಹಾಕಿ ರಸನ ತಿಂದಿರುತ್ತೆ. ಅದನ್ನ ಅಷ್ಟು ಕ್ಲೀನ್ ಆಗಿ ಹೊರಗೆ ಹಾಕೋದು. ಆದ್ರೆ ಈ ಪ್ಲಾಸ್ಟಿಕ್ ಮಾತ್ರ ಅದು ಹೊರಗೆ ಹಾಕ್ಲಿಕ್ಕೆ ಆಗದೆ ಅಲ್ಲ. ಅದು ಹೊಟ್ಟೆ 4 ಚೇಂಬರ್ ಏನಿದೆ ಅದ್ರ ಒಳಗಡೆ ಹೋಗಿದ್ದು ಅದು ಮತ್ತೆ ಹೊರಗಡೆ ಸಗಣಿ ಮೂಲಕನೂ ಹೊರಗೆ ಬರೋದಿಲ್ಲ. ಸ್ನೇಹಿತರೆ, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತದ್ದು ಒಂದು ಗೋವಿನ ಮೂಗಿನಿಂದ ಸಗಣಿ ಹೊರಗೆ ಬರ್ತಾ ಇರುವಂತದ್ದು. ಇದಕ್ಕೆ ಕಾರಣ ಅದು ತಿಂದಿರುವಂತಹ ಪ್ಲಾಸ್ಟಿಕ್. ಅದರ ಹೊಟ್ಟೆಯನ್ನು ಸಹ ನೀವು ನೋಡಬಹುದು, ವಿಪರೀತ ದಪ್ಪ ಆಗಿದೆ. ಆ ಪ್ಲಾಸ್ಟಿಕ್ ಹೊಟ್ಟೆ ಸೇರಿರೋದ್ರಿಂದ ಬೇರೆ ಆಹಾರ ಪದಾರ್ಥಗಳು ಅದರ ಹೊಟ್ಟೆಗೆ ಹೋಗ್ತಾ ಇಲ್ಲ. ಹಾಗೆ ಆ ಸಗಣಿ ಅದರ ಮೂಗಿಂದ ಬರ್ತಾ ಇದೆ. ಇದು 2ನೇ ಹಂತ. ಅಂತಂದ್ರೆ ಅದರ ಜೀವನ ಕಾಲ ಇನ್ನು ಹೆಚ್ಚು ದಿನ ಇಲ್ಲ ಅಂತ ಅನ್ನೋದಕ್ಕೆ ಇದು ಸೂಚನೆ. ಈಗ ನೀವು ಹೇಳಿದ್ರಿ ದನಗಳು ಪ್ಲಾಸ್ಟಿಕ್ ತಿಂದಿದೆ ಅಂತ ಹೇಳಿದ್ರೆ, ಈಗ ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಅದಕ್ಕೆ ರಿಯಾಕ್ಷನ್ಸ್ ಆಗತ್ತಾ ಅಥವಾ ನಿಧಾನಕ್ಕಾಗುವಂತದ್ದ? ಇದು ಏನಾಗತ್ತೆ, ತಿಂದ ತಕ್ಷಣ ಏನೂ ಆಗೋದಿಲ್ಲ. ಅದು ಕ್ರಮೇಣ ತಿಂತ ಹೊಟ್ಟೆಯಲ್ಲಿ ಒಂದು ಬಂಡೆಕಲ್ ತರ, ಈ ನೀವು ವಾಷಿಂಗ್ ಮಿಷಿನ್ ಗಳಿಗೆ ಬಟ್ಟೆ ಹಾಕಿದ್ರೆ ಹೇಗೆ ಅದು ರೊಟೇಟ್ ಆಗುತ್ತೋ ಆ ತರ ರೊಟೇಟ್ ಆಗಿ ಒಂದು ಬಂಡೆಕಲ್ ತರ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಾಲ್ ಆಗಿ ಸುತ್ಕೊಂಡ್ಬಿಟ್ಟಿರುತ್ತದೆ. ನೀವು ಹೊಟ್ಟೆ ಕುಯ್ದಾಗ್ಲೂ ಅಷ್ಟೇ, ಆ ಬಾಲ್ ಅನ್ನ ಹಾಗೆ ತೆಗಿಯಕ್ಕೂ ಆಗಲ್ಲ. ಅದನ್ನ ಸ್ವಲ್ಪ ಬಿಡಿಸಿ ತೆಗಿಯಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅದು ಆ ತರ ಒಂದು ಬೌಲ್ ತರ ಆದಾಗ ಏನಾಗತ್ತೆ, ಫುಡ್ ಒಳಗಡೆ ಪಾಸ್ ಆಗೋದೇ ಇಲ್ಲ. ಅಂದ್ರೆ ಬೇರೆ ಆಹಾರ ಪದಾರ್ಥ ದನಗಳಿಗೆ ಆಗೋದಿಲ್ಲ. ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ಜಾಸ್ತಿ ತಿನ್ನಕ್ಕೂ ಹೋಗೋದಿಲ್ಲ. ಅದು ಕೆಲವು ದನಗಳು ನಾವು ನೋಡಿದ್ವಿ, 1 ವರ್ಷ ಆಗಿತ್ತು ಹುಲ್ ತಿಂದೆ, ಅವು ಬರೀ ಹೋಟೆಲ್ಗಳಲ್ಲಿ ಇಡ್ಲಿ ಈ ತರ ಇದನ್ನ ತಿಂದು ಸುಮ್ನಾಗ್ಬಿಡ್ತಿದ್ವು. ಬೇಸಿರ ಆಹಾರ ಪದಾರ್ಥನೂ ಅಷ್ಟೇ, ಈ ಪೇಟೆಗಳಲ್ಲಿ ಬೇಸಿರ ಆಹಾರ ಪದಾರ್ಥ ಕೊಡ್ತಾರೆ, ಅದ್ರ pH ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಅದು ದನದ ಹೊಟ್ಟೆ ಉಬ್ಬರ ಬರೋದು ಈ ತರದೆಲ್ಲ ಜಾಸ್ತಿ ಆಗಿ ಅದರಿಂದನೂ ಸತ್ತೋಗಿರೋದು ಕೇಸ್ಗಳನ್ನ ನಾವು ನೋಡಿದೀವಿ. ಇನ್ನು ಪ್ಲಾಸ್ಟಿಕ್ ಅಂತೂ ನಮ್ಗೆ ಯಾವ್ದ್ರ ಮೂಲಕನೂ ತೆಗಿಯಕ್ಕಾಗಲ್ಲ, ಅದನ್ನ ಆಪರೇಷನ್ ಮಾಡೇ ತೆಗಿಬೇಕಾಗತ್ತೆ. ಆದ್ರೆ ಆಪರೇಷನ್ ನಿಮ್ಗೆ ಹೊಟ್ಟೆಲಿ 6 ಇಂಚ್ ಅಷ್ಟೇ ಕಟ್ ಮಾಡಕ್ಕೆ ಆಗತ್ತೆ, 1.5 ಗಂಟೆ ಅನಸ್ತೇಷಿಯಾ ಕೊಟ್ಟು. ಅಂದ್ರೆ ಈಗ ಜೀವಂತ ಇರುವಂತ ಗೋವಿನ ಹೊಟ್ಟೆಯಿಂದ ಪ್ಲಾಸ್ಟಿಕ್ ಅನ್ನ ನಾವು ತೆಗಿಬೇಕು ಅಂದ್ರೆ ಆಪರೇಷನ್ ಪಾಸಿಬಿಲಿಟಿ ಇದೆ. ಪಾಸಿಬಿಲಿಟಿ ಅಂದ್ರೆ ನಮ್ಗೆ ಅದ್ರ ಹೊಟ್ಟೆಲಿ ಪ್ಲಾಸ್ಟಿಕ್ ಇದೆ ಅಂತ ಗೊತ್ತಾಗದೆ ತುಂಬಾ ಸಮಯ ಹಿಡಿದೋಗಿರುತ್ತೆ. ಅದ್ರ ಮೂಗಲ್ಲಿ ಸಗಣಿ ತರ ನೀರ್ ಇಳಿತಾ ಇರುತ್ತೆ. ಅಂದ್ರೆ ಪ್ಲಾಸ್ಟಿಕ್ ತಿಂದ ನಂತರ ಪ್ಲಾಸ್ಟಿಕ್ ತಿಂದು ತುಂಬಾ ವರ್ಷಗಳಾಗಿ ತುಂಬಾ ಟೈಮ್ ಆಗಿದ್ದಾಗ ಅದ್ರ ಮೂಗಲ್ಲಿ ಸಗಣಿ ತರ ಪದಾರ್ಥ ಬರ್ತಾ ಇರುತ್ತೆ. ಅವಾಗ ನೀವು ಪ್ಲಾಸ್ಟಿಕ್ ಅದು ತುಂಬಾ ತಗೊಂಡಾಗಿದೆ, ಅದನ್ನ ಹೊರಗಾಕಕ್ಕಾಗದೆ ಸಗಣಿ ಮೂಲಕ ತರ ಮೂಗಲ್ ಬರ್ತಾ ಇರುತ್ತೆ. ಅದು ಫೈನಲ್ ಸ್ಟೇಜ್. ಅದು ಡಿಸ್ಚಾರ್ಜ್ ಮೂಗಿಂದ ಆಗ್ತಾ ಇರುತ್ತೆ. ಅದು ಫೈನಲ್ ಸ್ಟೇಜ್. ಅದು ಅವಕ್ಕೆ ಆಯ್ತು. ಈಗ ಅವಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಈಗ ತಿಳಿದಿರೋ ಅಂತವ್ರು, ಈಗ ಪ್ಲಾಸ್ಟಿಕ್ ತಿಂದಿರೋಂತ ದನಗಳು ತುಂಬಾ ವೇದನೆ ಪಡ್ತಾವ. ತುಂಬಾ ಅಂದ್ರೆ ತುಂಬಾ ಸರ್, ನಾವು ಇದನ್ನೆಲ್ಲ ಕಣ್ಣಾರೆ ನೋಡಿದೀವಿ. ಕೈಯಲ್ಲೇ ನಾವು ಕೂಡ ಡಾಕ್ಟರ್ ಜೊತೆ ಸೇರಿ ಆಪರೇಷನ್ಗೆ ಹೆಲ್ಪ್ ಮಾಡಕ್ಕೆ ನಿಂತ್ಕೊಂಡಾಗ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇಷ್ಟೊಂದು ಪ್ಲಾಸ್ಟಿಕ್ ಮನುಷ್ಯ ಹಾಕಿರೋದ್ರಿಂದ ಆ ಗೋಮಾತೆ ಅಂತ ಕರಿತೀವಿ, ವರ್ಷದಲ್ಲಿ ಒಂದ್ಸತಿ ಅದಕ್ಕೆ ಪೂಜೆ ಮಾಡ್ತೀವಿ, ಗೋಪೂಜೆ ಅಂತ ಮಾಡಿ ನಾವು ಅದಕ್ಕೆ ಕೈ ಮುಗ್ದು ಬರ್ತೀವಿ.
ಅಂತ ತಾಯಿಗೆ ನಾವು ಹೊಟ್ಟೆಗೆ ವಿಷ ಹಾಕ್ತಾ ಇದೀವಿ, ನಾವೇ ಬಿಸಾಡಿರೋ ಪ್ಲಾಸ್ಟಿಕ್ ಇಂದ. ಮನೇಲಿ ಏನಾರು ಆಹಾರ ಉಳಿದ್ರೆ ಗಂಟು ಕಟ್ಟಿ ಬಿಸಾಡ್ತೀವಿ, ಅದಕ್ಕೆ ಕೈ ಇಲ್ಲ ಪಾಪ. ಅದು ಈಗ ಬೆಲ್ಲ ಅಂತ ಪದಾರ್ಥ ಏನಾರು ಪ್ಲಾಸ್ಟಿಕ್ ಅಲ್ಲಿ ಇತ್ತು ಅಂದ್ರೆ ಅದು ಪ್ಲಾಸ್ಟಿಕ್ ಸಮೇತ ತಿಂದ್ಬಿಡುತ್ತೆ. ಅದಕ್ಕೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಮೊದ್ಲೆಲ್ಲ ಅದು ಪ್ಲಾಸ್ಟಿಕ್ ಅಂದ್ರೆ ದೂರ ಹೋಗ್ತಾ ಇತ್ತು, ಈಗ ಹಾಗಲ್ಲ, ಅದಕ್ಕೆ ವಿಧಿ ಇಲ್ಲ. ಆ ಹೊಟ್ಟೆ ಒಂದು ಅಷ್ಟು ದಿನ ಉಪವಾಸ ಇದ್ದಾಗ ಏನ್ ಸಿಕ್ಕರೂ ತಿನ್ನೋ ಸ್ಥಿತಿಗೆ ಹೋಗ್ಬಿಟ್ಟಿರುತ್ತೆ ಅದು. ಈಗ ನೀವು ಹೇಳಿದ್ರೆ ಆಪರೇಷನ್ ಮಾಡಿ ತೆಗಿಬಹುದು ಅಂತ. ಈ ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಆಪರೇಷನ್ ಪ್ರೋಸೆಸ್ ಹೇಗೆ ಅಂತೇಳಿ. ಆಪರೇಷನ್ ಅಂದ್ರೆ ನಾವು ಡಾಕ್ಟರ್ ಸಹಾಯದಿಂದ ಮಾಡ್ತಾ ಇದ್ವಿ. ಡಾಕ್ಟರ್ ಅದನ್ನ ಫಸ್ಟ್ ಏನು ಹೊಟ್ಟೆ ಭಾಗ ಡಾಕ್ಟರ್ಗೆ ಅವರು ಮುಟ್ಟಿ ನೋಡಿನೇ ಹೇಳ್ತಾ ಇದ್ರು ನಮ್ಗೆ, ಇಷ್ಟು ಪ್ಲಾಸ್ಟಿಕ್ ಇದ್ರ ಹೊಟ್ಟೆಲಿದೆ ಅಂದ್ರೆ ಅಷ್ಟು ನಿಖರವಾಗಿ, ಯಾಕಂದ್ರೆ ಅಷ್ಟು ಕೇಸ್ಗಳು ನೋಡಿ ಇದ್ರ ಹೊಟ್ಟೆಲಿ ಇಷ್ಟೇ ಕೆಜಿ ಪ್ಲಾಸ್ಟಿಕ್ ಇದೆ ಅನ್ನೋಷ್ಟು ಅವರು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ರು. ಅವರು ಕೂಡ ಹೇಳ್ತಾರೆ ಇಷ್ಟು ಪ್ಲಾಸ್ಟಿಕ್ ಇದೆ, ಆಪರೇಷನ್ ಮಾಡಿದ್ರು ಕೂಡ ಕೆಲವು ಬದುಕಲ್ಲ ಇದು, ಯಾಕಂದ್ರೆ ಅವಕ್ಕೆ ಮೆಲ್ಕ್ ಹಾಕೋ ಪ್ರೋಸೆಸ್ ನಿಂತೋಗ್ಬಿಟ್ಟಿರುತ್ತೆ. ಅಲ್ಲ, ಈಗ ಪ್ಲಾಸ್ಟಿಕ್ ಅನ್ನ ತೆಗೆದ್ರೆ ಮತ್ತೆ ಸರಿ ಹೋಗೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದು ಚಾನ್ಸಸ್ ತುಂಬಾ ಕಮ್ಮಿ ಅಂತ ಡಾಕ್ಟರ್ ಹೇಳ್ತಾರೆ. ನಾವು 1-2 ಕೇಸ್ ಮಾಡಿದ್ವಿ, ಆದ್ರೆ ಬದುಕ್ಲಿಲ್ಲ. ಅದು ಒಂದು 15 ದಿನಕ್ಕೆ 20 ದಿನಕ್ಕೆ ಸತ್ತೋಯ್ತು. ಮಾಡ್ಲಿಲ್ಲ ಅಂದ್ರೂ 1 ತಿಂಗಳು ಹಂಗೆ ಸತ್ತೋಗ್ತಿತ್ತು ಅದು. ನಾವು ಕೂಡ ಪ್ಲಾಸ್ಟಿಕ್ ಬಗ್ಗೆ ತಿಳುವಳಿಕೆ ಬರ್ಲಿ ಅನ್ನೋದಕ್ಕೂ ಅದಕ್ಕೊಂದು ಆಪರೇಷನ್ ಎಲ್ಲ ಮಾಡಿದ್ವಿ. ವಿಡಿಯೋ ಕೂಡ ನೀವು ನೋಡ್ಬೋದು. ಬಟ್ ತುಂಬಾನೇ ಕಮ್ಮಿ, ಆಪರೇಷನ್ ಮಾಡಿ ಕೂಡ ಬದುಕ ತುಂಬಾ ಕಮ್ಮಿ. ಪ್ಲಾಸ್ಟಿಕ್ ತಿಂದಿದ್ ಗೊತ್ತಾಗದೆ ನಮ್ಗೆ ಲೇಟ್ ಆಗಿರುತ್ತೆ. ಲೇಟ್ ಆಗಿ ನಾವೇನ ಟ್ರೈ ಮಾಡಕ್ ಹೋದ್ರು ಅದು ಮ್ಯಾಕ್ಸಿಮಮ್ ರೀಚ್ ಆಗ್ಬಿಟ್ಟಿರುತ್ತೆ, ಪಾಸಿಬಿಲಿಟಿ ಕಮ್ಮಿ. ಇನ್ ಕೇಸ್ ಏನಾರೆ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸ್ವಲ್ಪ ಏನಾರೆ ಮಾಡ್ಬೋದು. ಅಂದ್ರೆ ನೀವ್ ಹೇಳೋದು ತೀರಾ ನಮಗೆ ತಿಳಿಯೋ ಹೊತ್ತಿಗೆ ಅವು ಡೇಂಜರ್ ಝೋನ್ ದಾಟಿರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗದೇ ಇಲ್ಲ ಅದು ಹೇಗೆ ಏನು ಅಂತ. ನಾವು ಕೆಲವರು ಅದು ಹೆಣ್ಣು ದನ ಆಗಿರುತ್ತೆ, ಗಬ್ಬ ಇರ್ಬೋದು, ಈ ತರನು ಅನ್ಕೊಂತಾರೆ. ಮತ್ತೆ ನೋಡಕ್ಕೆ ಕೆಲವು ಸಣ್ಣನೇ ಇರ್ತವೆ, ಹೊಟ್ಟೆ ತುಂಬಾ ಪ್ಲಾಸ್ಟಿಕ್ ಇರ್ತವೆ, ಗೊತ್ತಾಗೋದಿಲ್ಲ ಅದು. ಡಾಕ್ಟರ್ಗೆ ಮುಟ್ ನೋಡಿದ್ರೆ ಫೀಲ್ ಆಗತ್ತೆ ಅಷ್ಟೇ. ಈ ಆಪರೇಷನ್ ಪ್ರೋಸೆಸ್ ನಲ್ಲಿ ಏನ್ ಮಾಡ್ತಾರೆ? ಕಟ್ ಮಾಡಿ ಆ ಪ್ಲಾಸ್ಟಿಕ್ ಭಾಗ ಏನಿದೆ ಅದನ್ನ ನಾವು ಹೊರಗಡೆ ತೆಗಿತೀವಿ. ಆ ಪ್ಲಾಸ್ಟಿಕ್ ಭಾಗ ಒಳಗಡೆ ಇರೋದನ್ನ ಸ್ವಲ್ಪನೇ ತೆಗೆದು ಖಾಲಿಯಾಗಷ್ಟು ತೆಗಿಬೇಕಾಗತ್ತೆ. ತುಂಬಾನೇ ಕಷ್ಟ ಅದು, ಆ ಪ್ರೋಸೆಸ್ಸೇ ತುಂಬಾ ಕಷ್ಟ. ಯಾಕಂದ್ರೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಅದು ಗಂಟಾಗ್ಬಿಟ್ಟಿರುತ್ತೆ. ಈ ಹಗ್ಗನ ಹೊಸ್ತ್ರೆ ಹೇಗಾಗಿರುತ್ತೋ ಅಷ್ಟು ಗಟ್ಟಿಯಾಗಿ ಇದಾಗ್ಬಿಟ್ಟಿರುತ್ತೆ. ಆಮೇಲೆ ಅದನ್ನ ಎಲ್ಲ ತೆಗೆದು ಅದು 1.5 ಗಂಟೆ ಅನಸ್ತೇಶ ಇರುತ್ತೆ. ಒಂದು ದನ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಕೊಟ್ರೆ ಸ್ವಲ್ಪ ಆ ದನಕ್ಕೂ ತೊಂದರೆ ಆಗತ್ತೆ. ಅದಕ್ಕೆ ಆದಷ್ಟು ನಾವು ಒಂದು 6 ಇಂಚು ಕಟ್ ಮಾಡಿ ಅಥವಾ 9 ಇಂಚು ಮ್ಯಾಕ್ಸಿಮಮ್ ಡಾಕ್ಟರ್ ಕಟ್ ಮಾಡಿ ಅದನ್ನ ತೆಗಿಯಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆ ಒಂದು ದೊಡ್ಡ ಗಾತ್ರದ ಪ್ಲಾಸ್ಟಿಕ್ ಅಷ್ಟು ಸಣ್ಣ ಜಾಗದಲ್ಲಿ ಬರಕ್ಕೆ ತುಂಬಾ ಕಷ್ಟ ಆಗತ್ತೆ. ಜಾಸ್ತಿ ಕೊಯ್ಯಕ್ಕೆ ಅದು ಪರ್ಮಿಷನ್ ಇರೋದಿಲ್ಲ, ಅನಸ್ತೇಶನು ಜಾಸ್ತಿ ಕೊಡಕ್ಕಾಗಲ್ಲ. ಮತ್ತೆ ಅದಕ್ಕೆ ಗುಣ ಆಗಕ್ಕೆ ಹೀಲ್ ಆಗಕ್ಕೂ ತುಂಬಾ ಟೈಮ್ ಬೇಕಾಗಲ್ಲ. ಬೀದಿ ದನ ಆಗಿರೋದ್ರಿಂದ ನಮಗೂ ಎಲ್ಲಿ ಅದನ್ನ ಹೀಲ್ ಮಾಡೋದು ತುಂಬಾ ಕಷ್ಟ. ಇದರಿಂದ ಏನಾಗುತ್ತೆ, ನಾವು ಸ್ವಲ್ಪನೇ ಕೊಯ್ದು ಸ್ವಲ್ಪನೇ ತೆಗಿಬೇಕಾಗತ್ತೆ. ಪೂರ್ತಿ ತೆಗೆದ್ರೂ ಕಷ್ಟ ಇದೆ ಅದು. ಈಗ ನೀವ್ ಹೇಳಿದ್ರಿ ಈ ತರದ ಅಪಾಯ ಎಲ್ಲ ಬೀದಿಗೆ ಬಿಟ್ಟಿರೋ ದನಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ. ಮನೆಯಿಂದ ಮೇಯಕ್ಕಂತ ಬಿಟ್ಟಿರೋ ದನಗಳಲ್ಲಿ ಕೂಡ ನಾವು ನೋಡಿದೀವಿ. ಮನೆಯಲ್ಲಿರೋ ದನಗಳು ಪಟ್ಟಣಕ್ಕೆ ಹೋಗಿ ಮೇಯಕ್ಕಂತ ಹಳ್ಳಿ ಹೋಗೋದ್ ಬಿಟ್ಟು ಪಟ್ಟಣಕ್ಕೆ ಹೋಗ್ಬಿಡ್ತಾವ, ಅವಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಲ್ಲಿ ಹೋದಾಗ ಪ್ಲಾಸ್ಟಿಕ್ ಅನ್ನ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತವೆ. ಮನೆಯವರಿಗೂ ಗೊತ್ತಿರಲ್ಲ. ಅವರಿಗೂ ಕೂಡ ಯಾವತ್ತೋ ಒಂದಿನ ಏನೋ ಕಾಯಿಲೆ ಬಂದಾಗ, ಡಾಕ್ಟರ್ ಬಂದಾಗ ಅವ್ರು ನೋಡಿ ಈ ತರ ಆಗಿದೆ ಅಂತ ಹೇಳ್ದಾಗ ಗೊತ್ತಾಗತ್ ಬಿಟ್ರೆ ಯಾರಿಗೂ ಕೂಡ ಊಹೆ ಮಾಡಕ್ ಆಗಲ್ಲ ಇದು ಹೋಗಿದೆ ತಿಂದ್ಕೊಂಡ್ ಬಂದಿದೆ ಅಂತ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೆಚ್ಚಾಗಿ ಬೀದಿ ದನಗಳಲ್ಲಿ ಪ್ಲಾಸ್ಟಿಕ್ ಇದ್ದೇ ಇರುತ್ತೆ, ಕಂಪಲ್ಸರಿ ಇದ್ದೇ ಇರುತ್ತೆ. ಎಲ್ಲಾದ್ರೂ ಹೊಟ್ಟೆಲು ಪ್ಲಾಸ್ಟಿಕ್. ಸ್ನೇಹಿತರೆ, ಈ ದೃಶ್ಯದಲ್ಲಿ ಒಂದು ಗೋವಿನ ಹೊಟ್ಟೆಯನ್ನು ತಾವು ನೋಡಬಹುದು. ವಿಪರೀತ ದಪ್ಪ ಆಗಿದೆ, ಹಾಗೆ ಇದು ಉಸಿರಾಡಲು ಸಹ ಕಷ್ಟಪಡ್ತಾ ಇದೆ. ಅದರ ಮೂಗಿನಿಂದ ಸಗಣಿ ಹೊರಗಡೆ ಬರ್ತಾ ಇದೆ. ಇದು ಪ್ಲಾಸ್ಟಿಕ್ಕಿನ ಆದ ಅನಾಹುತ. ಹೀಗೆ ಗೋವುಗಳು ಪ್ಲಾಸ್ಟಿಕ್ಕನ್ನು ತಿಂದು ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗದೆ ವೇದನೆ ಪಟ್ಟು ಅತ್ಯಂತ ವೇದನೆಯಿಂದ ಅವುಗಳು ತಮ್ಮ ಉಸಿರಾಟವನ್ನು ನಿಲ್ಲಿಸೋಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೆ ಮುಂದಿನ ದೃಶ್ಯದಲ್ಲಿ ಆಪರೇಷನ್ಗೆ ತಯಾರಿ ಮಾಡ್ತಿರುವಂತಹ ತಂಡ ನೀವು ನೋಡಬಹುದು. ಈಗ ನೀವು ಹೇಳಿದ್ರಿ, ಇಷ್ಟೆಲ್ಲ ಅನೇಕ ವಿಚಾರಗಳನ್ನು ಹೇಳಿದ್ರಿ. ಇದಕ್ಕೆ ರೆಮಿಡಿ ಏನಾದರೂ ಉಂಟಾ? ರೆಮಿಡಿ ಅಂದ್ರೆ ಒಂದು, ನಮ್ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡ್ಲೇಬೇಕು. ಅದು ಎಲ್ಲದಕ್ಕೂ ಹಾನಿಕರ ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ನೊಂದು, ನಮ್ ದನಗಳಿಗಂತ ಒಂದಷ್ಟು ಜಾಗನ ಮೀಸಲಾಗಿಟ್ರೆ ಅಲ್ಲಿ ಹೋಗಿ ಮೇಯೋ ಅಭ್ಯಾಸ ಮಾಡಿಸ್ಬಿಟ್ರೆ ಅವು ಸಹಜವಾಗಿ ಅವು ಸಸ್ಯಗಳನ್ನ ಮೇಯಕ್ ಹೋಗ್ತವೆ. ನಾವು ಆ ಜಾಗ ಬಿಡದೇ ಇರಕ್ ಹೋಗಿ ಪಟ್ಟಣ ಸೇರ್ಕೊಂಡ್ಬಿಟ್ಟಿದೆ ಒಂದು. ಇನ್ನೊಂದು, ಎಲ್ಲರೂ ಹಿಂದೆಲ್ಲ ದನ ಮನೆಗ್ ಬರ್ಲಿಲ್ಲ ಅಂದ್ರೆ ಅದನ್ನ ಹುಡ್ಕೊಂಡ್ ಹೋಗಿ ಮನೆಗ್ ಕರ್ಕೊಂಡ್ ಬರ್ತಿದ್ರು.
ಮನೇಲಿ ಒಂದು ಪರ್ಸನ್ ನಮ್ಮ ಮನೆಯಲ್ಲಿ ಇರೋರು ಯಾರೋ ಒಬ್ರು ಬಂದಿಲ್ಲ ಅಂದ್ರೆ ಹೇಗೆ ಹುಡುಕ್ತಾರೋ ಆಗ ಹುಡುಕ್ತಾ ಇದ್ರು. ಈಗೆಲ್ಲ ಅದನ್ನ ಹುಡುಕೋದ್ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಹೋದ್ರೆ ಒಂದೇನೋ ತೊಂದರೆ ದೂರ ಆಯ್ತು ಅನ್ನಂಗೆ ಫೀಲ್ ಮಾಡ್ತಾ ಇದಾರೆ. ದನದ ಮೇಲೆ ಒಂದು ಪ್ರೇಮ ಭಾವ ಬೆಳೆಸ್ಕೊಂಡು ಅದನ್ನ ಸಾಕೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ಜೊತೆಗೆ ಅದು ಕಿವಿಗೆ ಒಂದು ಲೇಬಲ್ ಕೊಡ್ತಾರೆ, ಟಿಕ್ಕಿ ಅಂತ ಹೇಳ್ತಾರೆ, ಟ್ಯಾಗ್ ಇರುತ್ತೆ. ಅದನ್ನ ಕಂಪಲ್ಸರಿ ಹಾಕ್ಸಿದ್ರೆ ಇನ್ ಕೇಸ್ ನಾವೆಲ್ಲ ಬೇರೆ ಕಡೆ ನಮಗ್ ಸಿಕ್ಕಿದಾಗ ನಮಗ್ ಅದ್ರ ಓನರ್ ನಂಬರು ಅಡ್ರೆಸ್ ಗೊತ್ತಾಗುತ್ತೆ. ಅವ್ರನ್ನ ಸಂಪರ್ಕ ಮಾಡೋದು ಸುಲಭ ಆಗುತ್ತೆ. ಇವ್ರ ಬೀದಿಗೆ ಬಿಟ್ರು ಆ ಟಿಕ್ಕಿ ಇದ್ದಾಗ ನಾವು ಅದನ್ನ ಅವ್ರನ್ನ ಸಂಪರ್ಕ ಮಾಡ್ಬೋದು. ರಾಘವ್ ಅವರು, ಈಗ ಇದು ಅಪಾಯದ ಬಗ್ಗೆ ಎಲ್ಲ ಹೇಳಿದ್ರಿ. ಇದ್ರದ್ದು ಮೇನ್ ಕಾರಣ ನಾವು ಪ್ಲಾಸ್ಟಿಕ್ ಅನ್ನ ಹೌದು ಬಿಸಾಕ್ತೇವೆ. ಖಂಡಿತ. ಈಗ ನಾವು ಪಟ್ಟಣದ ಜನಗಳಿಗೆ ಹೀಗೆ ಹೇಳ್ಬೋದಾ? ಈಗ ಯಾಕೆಂತಂದ್ರೆ ಈ ಶಿವಮೊಗ್ಗ ಅಂತಾನೆ ತಗೊಂಡ್ರೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಏರಿಯಾಗೂ ಕಸ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹಾಗಾಗಿ ದಯಮಾಡಿ ಕಸವನ್ನ ಆ ಪ್ಲಾಸ್ಟಿಕ್ ಗಾಡಿನವರಿಗೆ ಕೊಡಿ, ಹೊರತು ದಯಮಾಡಿ ಹೊರಗಡೆ ಎಲ್ಲೂ ಬಿಸಾಡಬೇಡಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಖಂಡಿತ ಇದ್ ಮಾಡ್ಲೇಬೇಕು. ಅದು ಅವರಿಗೂ ಗೊತ್ತಿದೆ. ಆದ್ರೂ ನಮ್ಮ ಸಮಯ ಅನ್ನೋದು ಎಲ್ರಿಗೂ ಈಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸಮಯ ಇಲ್ಲ ಅಂತೇಳಿ ಅವ್ನ್ ಬರೋಷ್ಟೊತ್ತಿಗೆ, ಗಾಡಿಯವನ್ ಬರೋಷ್ಟೊತ್ತಿಗೆ ಇವರು ಇರೋದಿಲ್ಲ ಅಂತೇಳಿ ರಾತ್ರಿ ಅಥವಾ ಯಾವಾಗ್ಲಾರೆ ಖಾಲಿ ಜಾಗದಲ್ಲಿ ಅಂತಲೆಲ್ಲ ಹಾಕ್ತಾರೆ. ಅದು ಕೂಡ ದೊಡ್ಡ ತಪ್ಪದು. ದನಕ್ಕೋಸ್ಕರ ಅಲ್ಲ, ಪ್ರಕೃತಿಗೂ ಅದು ಮಾರಕ. ಇನ್ನೊಂದು, ನಾವು ಹಸಿ ಕಸ ಒಣ ಕಸ ಅಂತ ಏನ್ ಮಾಡ್ತೀವಿ, ನೀವು ಹಸಿ ಕಸನ ಅಟ್ಲೀಸ್ಟ್ ದನಗಳಿಗಂತಾನೆ ಎಲ್ಲಾರೇ ಮೇಯಕ್ಕೆ ಹಾಕಿದ್ರೆ ಅವು ತಿಂತವೆ. ನೀವು ಪ್ಲಾಸ್ಟಿಕ್ ಅಲ್ಲಿ ಗಂಟು ಕಟ್ಟಿ ಅದನ್ನ ಹಾಕಿದಾಗ ಏನ್ ಮಾಡ್ತಾವೆ, ಪ್ಲಾಸ್ಟಿಕ್ ಸಮೇತ ತಿಂತವೆ. ಇದನ್ನು ಸ್ವಲ್ಪ ಗಮನ ಕೊಡ್ಬೋದು. ಕಸದವನಿಗೆ ಕೊಡೋದು ಒಳ್ಳೇದು, ಎಲ್ಲೂ ಬಿಸಾಡದೇ ಇದ್ರೆ ಬಹಳ. ಅದರಲ್ಲೂ ಪ್ಲಾಸ್ಟಿಕ್ ಇರುವಂತಹ ಕಸವನ್ನ ದಯವಿಟ್ಟು ಪ್ಲಾಸ್ಟಿಕ್ ಕಸ ಆರಿಸೋರಿಗೆ ಕೊಡಿ. ಈಗ ನೀವು ಅನೇಕ ವಿಚಾರಗಳನ್ನು ಹೇಳ್ಕೊಂಡು ಬಂದ್ರಿ. ಈಗ ನೀವು ಈ ಗೋ ಸೇವೆನಲ್ಲಿ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಿ? ನಾವೀಗ ಯಾಕೆ ನಾವು ಗೋ ಸಾಕ್ತಾ ಇಲ್ಲ ಅಂದ್ರೆ ಅದರದ ಉಪಯೋಗಗಳನ್ನೇ ನಾವು ಮರ್ತ್ಬಿಟ್ಟಿದೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಒಂದು ಸಣ್ಣದಾಗಿ ಒಂದು ಗೋಮೂತ್ರದಿಂದ ಔಷಧಿನ ಮಾಡ್ತಾ ಇದೀವಿ. ಅರ್ಕ ಅಂತ ಕರಿತೀವಿ. ನಮ್ಮ ಶಂಕರನಾರಾಯಣ ಭಟ್ರು ಅಂತ ಏನಿದ್ದಾರೆ ತೀರ್ಥಹಳ್ಳಿಲಿ, ಆರ್ಗದ ಹತ್ರ, ಅಲ್ಲಿ ಒಂದ್ ಕಡೆ ಅವರು ಮಾಡ್ತಾ ಇದ್ರು ತುಂಬಾ ವರ್ಷದಿಂದ. ಅವರಿಗೆ ವಯಸ್ಸಾಗಿರೋದ್ರಿಂದ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ಮಾಡ್ತಾ ಇದೀವಿ. ಅಲ್ಲಿ ಅರ್ಕಗಳನ್ನ ನಾವು ಕಂಚಿಲಿ ನಮ್ಮ ಗುರುಗಳಿದ್ದಾರೆ, ಗವ್ಯಸಿದ್ಧ ಡಾಕ್ಟರ್ ಅವರು ಗುರುಕುಲ ಪದ್ಧತಿಯಲ್ಲಿ ಒಂದಷ್ಟು ಗವ್ಯಸಿದ್ಧ ಡಾಕ್ಟರ್ಗಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಅವರು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಏನು ಅಂದ್ರೆ ವಾಗ್ಭಟ ಮಹರ್ಷಿಗಳು ಅವರ ಒಂದು ಅಷ್ಟಾಂಗ ಹೃದಯದಲ್ಲಿ ಹೇಳಿರೋ ಒಂದು ಸೂತ್ರಗಳನ್ನ ತಗೊಂಡು ಇವರು ಒಂದು 10 ರಿಂದ 15 ವೆರೈಟಿ ಅರ್ಕಗಳನ್ನ ನಾವೀಗ ಮಾಡ್ತಾ ಇದೀವಿ. ಪಾರಿಜಾತ ಅರ್ಕ, ಅರ್ಜುನ ಅರ್ಕ, ಮಂಜಿಷ್ಠ ಅರ್ಕ, ಇನ್ಸುಲಿನ್ ಅರ್ಕ, ಈ ತರ ಬೇರೆ ಬೇರೆ ಕಾಯಿಲೆಗೆ ತಕ್ಕಂಗೆ ಅರ್ಕಗಳಿದೆ. ಇದನ್ನ ತಗೊಳೋದ್ರಿಂದ ತುಂಬಾ ಕಾಯಿಲೆಗಳು ಗುಣ ಆಗಿರೋದು ನಾನು ನೋಡಿದೀನಿ. ನಾನು ತುಂಬಾ ಪೇಷಂಟ್ಗಳನ್ನ ಟ್ರೀಟ್ ಮಾಡಿದ್ದೀನಿ. ಅವರು ಕೂಡ ಗುಣ ಆಗಿದೆ. ಪರ್ಮನೆಂಟ್ ಆಗಿ ಗುಣ ಆದವರು ಇದ್ದಾರೆ. 15-20 ವರ್ಷದಿಂದ ಇನ್ಸುಲಿನ್ ತಗೊಂತಿದ್ದವ್ರು ಬಿಟ್ಟವರು ಇದ್ದಾರೆ. ಸೊ ಅದು ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ದೇಹದಲ್ಲಿ. ಅದರ pH ವ್ಯಾಲ್ಯೂ ಆಲ್ಕಲಿನ್ ಲೆವೆಲ್ ಇರೋದ್ರಿಂದ ನಮ್ಮ ದೇಹಕ್ಕೆ ಅದು ತುಂಬಾ ಒಳ್ಳೇದ್ ಮಾಡುತ್ತೆ. ಇನ್ನು ಬೆರಣಿಯಿಂದ ಅಗ್ನಿಹೋತ್ರ ಮಾಡ್ಬೋದು. ಇದನ್ನ ಸಂಜೆ ಮತ್ತೆ ಬೆಳಗ್ಗೆ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಮಾಡೋದ್ರಿಂದ ಮನೆ ವಾತಾವರಣಕ್ಕೆ ಒಳ್ಳೇದು, ಪರಿಸರಕ್ಕೆ ಒಳ್ಳೇದು. ಫಾರ್ಮುಲಾ ಡಿ, ಪ್ರೊಪಲಿನ್ ಆಕ್ಸೈಡ್, ಇಥಲಿನ್ ಆಕ್ಸೈಡ್, ಈ ತರ 3 ಗ್ಯಾಸ್ಗಳು ಉತ್ಪತ್ತಿ ಆಗುತ್ತೆ. ಇದು ನಮ್ಮ ಸುತ್ತಮುತ್ತ ಇರೋ ಕ್ರಿಮಿಕೀಟಗಳನ್ನ ನಾಶ ಮಾಡುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇನ್ನು ಅದ್ರ ಭಸ್ಮನ ಒಂದು ಚಿಟಿಕೆ ನೀರಿಗೆ ಹಾಕಿ ಕುಡಿದಾಗ ನಮ್ಮ ದೇಹದಲ್ಲಿ ಆಕ್ಸಿಜನ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಕಂಟೆಂಟ್ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಹೆಲ್ದಿ ಆಗಿರ್ತೀವಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ತರ ನಾವು ಈ ಉಪಯೋಗನ ದನದ್ದು ಹೇಳಿದಾಗ ನಾವು ನೋಡೋ ಒಂದು ದೃಷ್ಟಿಕೋನ ಚೇಂಜ್ ಆಗುತ್ತೆ. ದನ ಅಂದ್ರೆ ಬರೀ ಹಾಲು ಒಂದೇ ಅಲ್ಲ, ಏನೇ ಹಾಲು ಕೊಡೋದು ನಿಲ್ಸಿದ್ರು ಕೂಡ ಆ ದನದಿಂದ ನಮ್ಗೆ ಇಷ್ಟು ಉಪಯೋಗ ಇದೆ ಅಂತ ಗೊತ್ತಾದಾಗ ನಾವು ಅದನ್ನ ಸಾಕಕ್ಕೆ ಒಂದು ಮನ್ಸು ಮಾಡ್ಬೋದು. ಎಲ್ಲರೂ ಈಗ ಲಾಭದಾಯಕನೇ ನೋಡೋದ್ರಿಂದ ಅವ್ರಿಗೆ ಸಾಕ್ಲಿಕ್ಕೆ ಅದಕ್ಕೊಂದು ಉತ್ತೇಜನ ನೀಡಕ್ಕೆ ಇದನ್ನ ಮಾಡ್ತಾ ಇದ್ವಿ. ಸ್ನೇಹಿತರೆ, ಇದೊಂದು ಕರುಣಾಜನಕವಾದ ದೃಶ್ಯ. ಈ ದೃಶ್ಯದಲ್ಲಿ ಗೋವೊಂದು ಬಳಲಿ ಬೆಂಡಾಗಿ ಪ್ಲಾಸ್ಟಿಕ್ಕನ್ನು ಅರಗಿಸಿಕೊಳ್ಳಿಕ್ಕಾಗದೆ ಸಂಪೂರ್ಣ ಸೋತು ಮಲಗಿದೆ. ಅದರ ಹೊಟ್ಟೆಯಿಂದ ಪ್ಲಾಸ್ಟಿಕ್ಕನ್ನು ಹೊರಗೆ ತೆಗಿತಾ ಇದ್ದಾರೆ. ತಾವು ಇದನ್ನು ಕಸದ ರಾಶಿ ಅಂತ ಅಂದ್ಕೊಳ್ಬೋದು, ಆದರೆ ಅದಷ್ಟು ಸಂಪೂರ್ಣವಾಗಿ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ಕನ್ನು ಒಂದು ಗೋಮಾತೆಯ ಹೊಟ್ಟೆಯಿಂದ ತೆಗೆದು ಹೊರಗಡೆ ಇಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದರೂ ಸಹ ಆ ಗೋಮಾತೆ ಉಳಿಯುವಂತಹ ಲಕ್ಷಣಗಳು ಅತ್ಯಂತ ವಿರಳ. ಹಾಗೂ ಇದಕ್ಕಾಗಿ ಅನೇಕ ತಂಡಗಳು ಶ್ರಮ ವಹಿಸ್ತಾ ಇದ್ದಾವೆ ಹಗಲು ರಾತ್ರಿ.
ನೀವು ಅನೇಕ ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಸುಮಾರಷ್ಟು ಜನಗಳ ಸಂಪರ್ಕ ಸಹ ಇದೆ ನಿಮಗೆ. ನಮ್ಮ ಜನಗಳ ರೆಸ್ಪಾನ್ಸ್ ಹೇಗಿದೆ ಇವುಗಳಿಗೆ? ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಅದನ್ನ ಗುಣ ಮಾಡಿದೆ, ಆ ಕಾಯಿಲೆಗಳು ಗುಣ ಮಾಡಿರೋದ್ರಿಂದ ಎಲ್ರಿಗೂ ತುಂಬಾ ಆಸೆ ಇದೆ ಒಂದ್ ದನ ಸಾಕ್ಬೇಕು ಅಂತ. ಆದ್ರೆ ಎಲ್ಲರೂ ನಮ್ಮ ಒಂದು ಬೌಂಡ್ರಿನ ಚಿಕ್ಕದ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಸಣ್ಣ ಮನೆಗಳು, ಜಾಗ ಇಲ್ಲ. ನಮ್ ಪಟ್ಟಣದ ರೀತಿ ನಾವು ಜೀವನ ಹಳ್ಳಿಲಿ ಮಾಡ್ತಾ ಇದೀವಿ. ಈಗ ಯಾವುದು ಬೇಡ ನಮಗೆ, ಸಸ್ಯಗಳು ಬೇಡ, ಪ್ರಾಣಿಗಳು ಬೇಡ, ಯಾವುದು ಬೇಡ. ನಾವು ಬರೀ ಕಾಂಕ್ರೀಟ್ ಕಾಡಲ್ಲಿ ಇರ್ತೀವಿ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಅಂಥವರಿಗೆ ಎಷ್ಟೋ ಜನಕ್ಕೆ ಆಸೆ ಇದೆ, ನಾ ಸಾಕ್ಬೇಕು, ನಮಗೊಂದು ದನ. ಕೊರೋನಾ ಅಂತ ಟೈಮಲ್ಲಿ ತುಂಬಾ ಜನ ಅವ್ರ ಮಗು ಇದೆ, ನಮ್ಮ ವೈಫ್ ಪ್ರೆಗ್ನೆಂಟ್, ಈಗ ನನ್ನ ಮಗು ಮಲ್ನಾಡ್ ಗಿಡ್ಡ ಹಸುದ ಹಾಲು ಕುಡಿಬೇಕು ಅಂತ ತಗೊಂಡೋಗಿ ಸಾಕಿ ಅದ್ರ ಹಾಲು ಕುಡಿಸಿದವ್ರು ನಾನು ನೋಡಿದ್ದೀನಿ. ಇದರಿಂದ ಒಂದು ಉತ್ತಮ ಬೆಳವಣಿಗೆ ಕೂಡ ಆಗ್ತಾ ಇದೆ. ಜನಗಳು ಸ್ಪಂದಿಸ್ತಾ ಇದ್ದಾರೆ. ಆದ್ರೆ ಬಹಳ ಬೇಗ ಸ್ಪಂದಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಲ್ನಾಡ್ ಗಿಡ್ಡ ತಳಿ ಇರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ, ಅಷ್ಟು ನಾಶ ಆಗ್ತಾ ಇದೆ ಈಗ ರಾಘವರ ಅನೇಕ ವಿಚಾರಗಳನ್ನೆಲ್ಲ ಹಂಚ್ಕೊಂಡಿದ್ದೀರಿ. ಈಗ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನಾನು ಕೇಳ್ಕೊಳೋದೇನಂದ್ರೆ, ಆದಷ್ಟು ಗವ್ಯ ಉತ್ಪನ್ನಗಳನ್ನ ಬಳಸಿ ಮನೇಲಿ. ನಿಮ್ಮ ಹತ್ತಿರದ ಸಾವಯವ ಅಂಗಡಿ ಇರ್ಬೋದು ಅಥವಾ ಗೋಶಾಲೆ ಇರ್ಬೋದು, ಅಲ್ಲಿ ಹೋದ್ರೆ ನಿಮ್ಗೆ ಬೇಕಾದಂತ ಗವ್ಯ ಉತ್ಪನ್ನಗಳು ಸಿಗತ್ತೆ. ಅಗ್ನಿಹೋತ್ರನ ಬೆರಣಿ ಮತ್ತೆ ತುಪ್ಪ ಮತ್ತೆ ಅಕ್ಕಿ ಕಾಳು, ಇದು ಮೂರನ್ನ ಅಗ್ನಿಹೋತ್ರ ಕುಂಡದಲ್ಲಿ ಹಾಕಿದಾಗ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಅದನ್ನ ಮನೆಯಲ್ಲಿ ಮಾಡೋದ್ರಿಂದ ಮುಂದೆ ನಿಮ್ಮ ಮಕ್ಕಳು ಇದನ್ನ ಫಾಲೋ ಮಾಡ್ತಾರೆ, ಪರಿಸರಕ್ಕೆ ಒಳ್ಳೇದಾಗತ್ತೆ. ಹೆಚ್ಚು ಗವ್ಯ ಉತ್ಪನ್ನಗಳನ್ನ ಬಳಸಿ ಸಾಕು, ಬೇರೆ ಏನು ಮಾಡೋದ್ ಬೇಡ. ಸದ್ಯಕ್ಕೆ ಅದನ್ನ ಮಾಡಿದ್ರು ಸಾಕು. ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ನನಗೆ ಆಸಕ್ತಿ ಇದೆ ಅಂದ್ರೆ, ದನಗಳು ಸಿಗತ್ತೆ ನಿಮಗೆ ಮಲೆನಾಡಲ್ಲಿ, ಬೇಕಾದಷ್ಟು ಮಲೆನಾಡ್ ಗಿಡ್ಡ ಹಸುಗಳು ಸಿಗತ್ತೆ. ನಿಮ್ಮ ಮನೇಲಿ ಒಂದು ದನನ ಸಾಕಿ ಅದ್ರ ಜೊತೆ ಒಡನಾಟ ಇಟ್ಕೊಂಡು ನೋಡಿ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗತ್ತೆ ಅಂತ ಇದನ್ನ ಹೇಳ್ಬೋದು ಅಷ್ಟೇ ವೀಕ್ಷಕರಿಗೆ. ಇನ್ನೊಂದು ಮಾತನ್ನ ನೀವೇ ಹೇಳಿದ್ರೆ ಹೇಗೆ, ಈ ಪ್ಲಾಸ್ಟಿಕ್ನಿಂದ ಆಗೋ ಅಪಾಯಗಳನ್ನ ನಮ್ಮ ವೀಕ್ಷಕರು ದನಗಳ ತಿಂದೆ ಇರೋ ಹಾಗೆ ಹೇಗೆ ತಪ್ಪಿಸ್ಬೋದು? ಹೌದು, ಮನೆಯಿಂದ ನಾವು ಪ್ಲಾಸ್ಟಿಕ್ ನ ಹೇಗೆ ಬಿಸಾಡ್ತಿದೀವಿ ಅದು ಎಲ್ರಿಗೂ ತಪ್ಪಂತ ಗೊತ್ತಿದೆ. ಆದ್ರೆ ನಾನು ವಿಚಾರಿಸಿದಾಗ ಎಲ್ಲರ ಹತ್ರನು ಏನ್ ಕೇಳ್ತೀನಿ, ಯಾರು ಏನ್ ಸಮಸ್ಯೆ ಇದು, ಯಾಕೆ ಹೀಗೆ ಅಂತ ಕೇಳಿದಾಗ, ಹೌದು ಇದು ಸಮಸ್ಯೆ, ನಮಗೂ ದುಃಖ ಆಗತ್ತೆ ಅಂತಾರೆ ಎಲ್ಲರೂ. 99.99% ಜನ ಇದನ್ನೇ ಹೇಳ್ತಾರೆ. ನಾನು ಅವಾಗ ಯೋಚನೆ ಮಾಡೋದು, ಹಾಗಿದ್ರೆ ಇದನ್ನ ಕಸನ್ ಹಾಕ್ತಿರೋರು ಯಾರು ಅಂತೇಳಿ. ಎಲ್ಲರೂ ಬೇಜಾರು ಮಾಡ್ಕೊಂತಿದಾರೆ, ಕಸ ಹಾಕಿದಾರ ಅಂದ್ರೆ ನಾವೆಲ್ಲರೂ ಏನ್ ಮಾಡ್ತಿದೀವಿ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಕ್ತಾನೆ ಇದೀವಿ. ನಮಗ್ ಗೊತ್ತಿಲ್ಲ, ನಾವು ಏನ್ ಅನ್ಕೊಂತೀವಿ, ಅವ್ರು 10 ಕಸ ಒಗಾಸಿದ್ರೆ ನಾನೊಂದ್ 2 ಕಸ ಒಗಾಸಿದೀನಿ, ಸಮಾಧಾನ ಮಾಡ್ಕೊಂತ ಇದೀವಿ. ಇದ್ರಿಂದನೂ ಮೀರಿ ಹೊರಗಡೆ ಬನ್ನಿ, ಝೀರೋ ಪ್ಲಾಸ್ಟಿಕ್. ನಮ್ಮ ಮನೇಲಿ ನಾನು ಪ್ಲಾಸ್ಟಿಕ್ ಬಳಸಲ್ಲ, ನಾನು ಕೈ ಚೀಲ ಬಳಸ್ತೀನಿ. ಪ್ಲಾಸ್ಟಿಕ್ ಬ್ಯಾಗ್ಗಳು ಬಳಸಲ್ಲ ನಮ್ಮ ಮನೇಲಿ. ಒನ್ ಟೈಮ್ ಪ್ಲಾಸ್ಟಿಕ್ ಅಂತೂ ನಾವು ಮುಟ್ಟೋದಿಲ್ಲ. ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡ್ತೀನಿ. ಈ ತರ ನಮ್ಮದೇ ಆದ ಒಂದು, ಸರ್ಕಾರ ನಿಷೇಧ ಮಾಡೋದು ಬೇಡ, ನಮ್ಮ ಮನೇಲಿ ನಾವು ನಿಷೇಧ ಮಾಡಿದ್ರೆ ನಮ್ಮ ಜಾನುವಾರುಗಳಿಗೂ ಸಹಾಯ ಆಗತ್ತೆ, ಪ್ರಕೃತಿಗೂ ಸಹಾಯ ಆಗತ್ತೆ, ಜೊತೆಗೆ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆ ಪ್ಲಾಸ್ಟಿಕ್ ಮೆಟೀರಿಯಲ್ ನಮ್ಮ ದೇಹದಲ್ಲಿ ಆಲ್ರೆಡಿ ಎಷ್ಟಿದೆ ಅಂತ ಸರ್ವೆ ಮಾಡಿದಾಗ ಎಲ್ಲರಿಗೂ ಸಿಕ್ಕಿದೆ, ಗೊತ್ತಿರುತ್ತೆ ಮಾಹಿತಿ, ಅದನ್ನ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಪ್ಲಾಸ್ಟಿಕ್ ನ ನಿಲ್ಸಿ, ಮನೇಲಿ ಪ್ಲಾಸ್ಟಿಕ್ ನ ನಿಲ್ಸಿ. ಆಮೇಲೆ ಪಟ್ಟಣದಲ್ಲಿ ಆಹಾರನ ಕಟ್ಟಿಬೇಕಾದ್ರೆ ಅದನ್ನ ಗಂಟು ಕಟ್ಟಿ ಬಿಸಾಡ್ಬೇಡಿ, ದಯವಿಟ್ಟು ಬಿಸಾಡ್ಬೇಡಿ. ನಾವು ಎಷ್ಟೋ ಸತಿ ಅದನ್ನ ಬಿಡ್ಸಕ್ ಹೋದ್ರು ಆ ದನ ಗಾಬರಿಯಿಂದ ಇನ್ನೂ ಬೇಗ ತಿಂದ್ಬಿಡುತ್ತೆ, ಅಲ್ಲಿ ತಪ್ಸಕ್ಕೂ ಆಗೋದಿಲ್ಲ. ಅದೇ ಕೆಲಸನ ಸಪ್ರೇಟ್ ಆದ್ರೂ ಮಾಡಿ ಕೊಟ್ಬಿಡಿ. ನೀವು ದನ ಕಾಕ ವಸ್ತುನ ಸಪ್ರೇಟ್ ಆಗಿ ಒಂದು ಪಾತ್ರೆಯಲ್ಲಿ ಕೊಡಿ, ದನ ತಿನ್ನತ್ತೆ, ನಿಮಗೂ ಒಂದು ಪುಣ್ಯ ಬರುತ್ತೆ. ರಾಘವ್ ಅವರೇ, ಈಗ ನಮ್ಮ ವೀಕ್ಷಕರು ಯಾರಾದ್ರೂ ಈ ವಿಚಾರದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ, ನಿಮ್ಮನ್ನ ಸಂಪರ್ಕಿಸಬೇಕು ಅಂತಂದ್ರೆ ಹೇಗೆ ಸಂಪರ್ಕಿಸಬೇಕು? ನೇರವಾಗಿ ದೂರವಾಣಿಯಲ್ಲೂ ಸಂಪರ್ಕಿಸಬಹುದು. ನಿಮ್ಮ ದೂರವಾಣಿ ಸಂಖ್ಯೆನ ನನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅದರೊಳಗೆ ನಿಮ್ಮನ್ನ ಸಂಪರ್ಕಿಸಿ. ಯಾವುದೇ ಮಾಹಿತಿ ಬೇಕಂದ್ರೆ, ನಾನು ದನ ಸಾಕ್ತಾ ಇದ್ದೀನಿ, ನಾನು ಅದರಿಂದ ಏನಾದ್ರು ಉತ್ಪನ್ನಗಳು ಮಾಡ್ಬೇಕು, ಈ ತರ ಇದ್ರೆ ನಮ್ಮನ್ನ ಸಂಪರ್ಕಿಸಿ. ನಾವು ಅದಕ್ಕೆ ಫ್ರೀ ಆಗಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ಎಲ್ಲಾ ಗೋಶಾಲೆಗಳಿರ್ಬೋದು, ಎಲ್ಲಾ ಹಳ್ಳಿಗಳು ಮೌಲ್ಯವರ್ಧನೆ ಆಗ್ಬೇಕು, ಅದ್ರ ಸ್ವಾವಲಂಬ ಆಗ್ಬೇಕು, ಇದು ನಮ್ಮ ಉದ್ದೇಶ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ನಾವು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಏನು, ಹೇಗೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಇನ್ನೊಮ್ಮೆ ತಿಳಿಸ್ಕೊಡೋಣ. ರಾಘವ್ ಅವರೇ, ನಿಮ್ಮ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೀವು ಕೂಡ ನಮಗೆ ಮಾತಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಚಾನೆಲ್ಗೂ ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಿರಲ್ಲ, ಪ್ಲಾಸ್ಟಿಕ್ ಅನ್ನು ತಿಂದು
ಜೀವಿಸಲು ಹೆಣಗಾಡುತ್ತಿರುವಂತಹ ಗೋಮಾತೆಯ ನೈಜ ಸ್ಥಿತಿಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ನಾನು ನಮ್ಮ ವೀಕ್ಷಕ ಮಹಾಶಯರಲ್ಲಿ ವಿನಂತಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಆದಷ್ಟು ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ಸಾರ್ವಜನಿಕವಾಗಿ ಪ್ಲಾಸ್ಟಿಕ್ ಅನ್ನು ಹರಡುವುದನ್ನು ಕೊಂಚ ಮಟ್ಟಿಗಾದರೂ ತಡೆಯಿರಿ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.